ಬಾಯಿಲ್ಲಿ. ಡಾಕ್ಟರ್, ಇವಾಗ ಆರಾಮಾಗಿದ್ದಾರ ಅವರು? ಏನೂ ಆಗಿಲ್ಲ, ಗಾಬರಿ ಆಗಬೇಡಿ. ದೇವರು ನಮ್ಮ ಚಿಕಿತ್ಸೆಗೆ ಸ್ಪಂದಿಸ್ಲಿ. ಇನ್ನೊಂದು 10 ನಿಮಿಷ ನಾನು ನಿಮ್ಗೆ ಹೇಳಿ ಕಳಿಸ್ತೀನಿ. ಅಲ್ಲಿವರೆಗೂ ಹೊರಗೋಗಿ ಕೂತಿರಿ. ಈ ವಿಷಯನ ನಾನು ಅಣ್ಣಂಗೆ ಹೇಳ್ಬೇಕು, ಅತ್ತಿಗೆಗೆ ಹೇಳ್ಬೇಕು. ಅವ್ರ ಮುಖದಲ್ಲಿ ಆಗುವಂತ ಖುಷಿನ ನಾನು ನೋಡ್ಬೇಕಲ್ವಾ? ಹೇಳಮ್ಮ, ತಿಂಡಿ ತಿಂದ್ ರೆಡಿ ಆಗ್ತೀಯಾ ಇಲ್ಲ ರೆಡಿ ಆಗ್ಬಿಟ್ಟು ತಿಂತೀಯಾ? ಅಯ್ಯೋ, ಇವಾಗ ನಂಗೆ ಅದೆಲ್ಲ ಮಾಡಕ್ ಟೈಮ್ ಇಲ್ಲ. ನನ್ಗೊಂದು ಅರ್ಜೆಂಟ್ ಕೆಲಸ ಇದೆ. ಅಯ್ಯೋ, ಅರ್ಷ್ಟದ್ ನೀರ್ ಹಾಕೊಂಡಿದ್ಯಾ? ಅಲ್ಲಿ ಇಲ್ಲಿ ಹೋಗ್ಬಿಡ ಕಣಮ್ಮ. ಅದೇನ್ ವಿಷಯ ಅಂತ ಹೇಳು, ನಾನು ಹೋಗಿ ಹೇಳ್ತೀನಿ. ರತ್ನಮ್ಮ ಅವರೇ, ನಾನೀಗ ಅರ್ಜೆಂಟಾಗಿ ಅಣ್ಣ ಅದಕ್ಕೆ ನೋಡ್ಬೇಕು. ನಾನು ಅವ್ರಿಬ್ರನ್ನ ನೋಡಿ ಏನೋ ಹೇಳ್ಬೇಕೀಗ. ಫೋನ್ ಮಾಡಮ್ಮ, ಅವ್ರಿಬ್ರು ಬರ್ತಾರೆ. ಫೋನಲ್ಲಿ ಹೇಳಿದ್ರೆ ಮಜಾ ಸಿಗಲ್ಲ. ನಾನು ಎದುರುಗಡೆನೆ ಹೋಗಿ ಆ ವಿಷಯ ಹೇಳ್ಬೇಕು. ಏನ್ ವಿಷಯಮ್ಮ ಅಂತದ್ದು ನಾನು ಗೊತ್ತಿಲ್ಲ. ಅಚ್ಚು, ಏನಮ್ಮ ಬೆಳಿಗ್ಗೆಯಿಂದ ಅಳ್ತಾ ಇದೆ, ಈಗ ನೋಡಿದ್ರೆ ಮದುಮಗಳ ಕಳೆ ಬಂದ್ಬಿಟ್ಟಿದೆ. ಸುಮತಿ, ಏನ್ ಸುಮತಿ, ನನ್ನ ತಂಗಿ ಸ್ವಲ್ಪ ಏನಾದ್ರೂ ಬೇಜಾರು ಮಾಡ್ಕೊಂಡ್ರೆ ಏನಾರ ಅಂತ್ಯ. ಈಗ ಮದುಮಗಳ ಮುಖದಲ್ಲಿ ಏನೋ ಕಳೆ ಬಂದಿರ, ಅದಕ್ಕೇನಾರ ಅಂತೇನೆ. ಸುಮ್ನೆ ಇರೋದೇ ಇಲ್ವಾ? ರೀ, ನಂದೆರಡು ಅಕ್ಕಿ ಕಾಳು ಎಲ್ ಬೇಯಿಸ್ಲಿ ಅಂತ ನಾವಿಬ್ರು ಮಾತಾಡ್ಬೇಕಾದ್ರೆ ಮಧ್ಯದಲ್ಲಿ ಬಂದ್ಬಿಡ್ತೀರಾ. ಏನಾದ್ರೂ ಹೇಳಲೇಬೇಕಾ ನಿಮ್ಗೆ? ಅಯ್ಯೋ, ಸ್ವಲ್ಪ ನಿಲ್ಸಿ. ಯಾವಾಗ ನೋಡಿದ್ರು ಜಗಳ ಮಾಡ್ತಿರಲ್ಲ. ನೀವ್ ಆಮೇಲೆ ಆಚೆ ಹೋಗಿ ಜಗಳ ಮಾಡ್ಕೊಳ್ಳಿ. ನಾನೀಗೇನೋ ಹೇಳ್ದಿದೆ. ಅಣ್ಣ, ನನಗ್ ತುಂಬಾ ಖುಷಿ ಆಗ್ತಿದೆ. ಖುಷಿ ಆಗದೆ ಇರುತ್ತಾ? ಮದ್ವೆ ಆಗಿ ಗಂಡನ ಮನೆಗೆ ಹೋಗ್ತಿದೀಯಾ? ಅತ್ತಿಗೆ, ನೀವು ನನ್ನ ರೇಗ್ಸಕ್ ಶುರು ಮಾಡ್ಬಿಟ್ರಾ? ನನಗ ಬುದ್ಧಿನೇ ಇಲ್ಲಮ್ಮ. ಸರಿ, ಇವಾಗ ನನ್ ಮಾತ್ ಸ್ವಲ್ಪ ಕೇಳಿ ಇಬ್ರು. ಏನಮ್ಮ ಅಂತ ದೊಡ್ಡ ಖುಷಿ? ಅದು ಈ ಮುದ್ದಾದ ಅಣ್ಣಂಗೆ, ಮುದ್ದಾದ ಅತ್ತಿಗೆಗೆ ನನ್ನ ಮದ್ವೆ ನೆನಪಿನ ಕಾಣಿಕೆಯಾಗಿ ಒಂದು ಸರ್ಪ್ರೈಸ್ ಗಿಫ್ಟ್ ಕೊಡ್ಬೇಕು ಅಂತ ಅನ್ಕೊಂಡಿದೀನಿ. ಅಮ್ಮ, ನನಗೆ ನಿಮ್ಮ ಅತ್ತಿಗೆಗೆ ಆ ಭಗವಂತ ನಿನ್ನೆ ಗಿಫ್ಟ ಕೊಟ್ಬಿಟ್ಟಿದ್ದಾನೆ ಕಣಕಂದ. ನಿನ್ನ ಮುಂದೆ ಯಾವ ಗಿಫ್ಟ್ ಬಂದ್ರು ಅದಕ್ಕೆ ಬೆಲೆ ಕಮ್ಮಿನೇ ಕಂದ. ನಿನಗಿಂತ ಅಮೂಲ್ಯವಾದ ಈ ಪ್ರಪಂಚದಲ್ಲಿ ನನ್ನ ಪ್ರಕಾರ ಬೇರೆ ಯಾವುದು ಇಲ್ಲಮ್ಮ. ಅಣ್ಣ, ಬಿಟ್ರೆ ಹೊಗಳ್ತಾನೆ ಇರ್ತೀಯ ಅಣ್ಣ ನೀನು. ಒಂದೊಂದ್ಸಲ ಅದಕ್ಕೆ ಬೈಬೇಕಾದ್ರೆ ಯಾಕೆ ಬೈತಾರಪ್ಪ ಅಂತ ಅನ್ಸುತ್ತೆ. ಅವ್ರು ಬೈದೇ ಇದ್ರೆ ನೀನು ಅಷ್ಟೇ ಬಿಡು, ಹೇಳಕ್ಕಾಗಲ್ಲ. ಸರಿ, ಅದೇನ್ ಗಿಫ್ಟು? ಅಯ್ಯೋ, ಅದೇನು ಅಂತ ಹೇಳಮ್ಮ. ನೀನ್ ಹಿಂಗ್ ಹೇಳ್ತಾ ಇದ್ರೆ ನಂಗೆ ಕುತೂಹಲ ಜಾಸ್ತಿ ಆಗ್ತಾ ಇದೆ. ಇಲ್ಲ, ಅದು ಸಸ್ಪೆನ್ಸ್. ಹೇಳೋದಲ್ಲ, ಇವ್ರು ಕೊಟ್ಮೇಲೆ ಅದ್ರ ಬಗ್ಗೆ ಇವರಿಬ್ರು ರಿಯಾಕ್ಷನ್ ನೋಡ್ಬೇಕು. ಸೊ ವೇಟ್ ಮಾಡಿ. ಮತ್ತೆ ಈಗ ಯಾಕೆ ಹೇಳ್ಬಿಟ್ಟೆ ಅದನ್ನ? ಮತ್ತೆ ಹೇಳ್ಬೇಕಲ್ವಾ ನಾನು. ನಾನೀ ಗಿಫ್ಟ್ ಏನು ಅಂತ ಹೇಳಿದ್ನಾ? ಅದೇ ನೀವು ನಿಮ್ಮ ಯಜಮಾನ್ರು ಅವತ್ ಮಾಡಿದ್ರಲ್ಲ ಕಾರ್ ಗಿಫ್ಟ್, ಜ್ಞಾಪಕ ಇದ್ಯಾ? ನಾನ್ ಆ ಥರ ಎಲ್ಲ ಹೇಳಲ್ಲ. ಕೊಡ್ತೀನಿ, ಒಳ್ಳೆ ಗಿಫ್ಟು, ಬೆಲೆ ಕಟ್ಟಕ್ಕಾಗದೇ ಇರೋ ಗಿಫ್ಟು, ನೀವ್ಯಾರು ಗೆಸ್ ಮಾಡಕ್ಕಾಗದೇ ಇರೋಂಥ ಗಿಫ್ಟು, ಜೀವನದಲ್ಲಿ ಮರೆಯಕ್ಕಾಗದೇ ಇರೋಂಥ ಗಿಫ್ಟು. ಕಂದ, ನಿನ್ ಮುಖದಲ್ಲಿ ನಗು ಇದೆ ಅಲ್ಲ, ಅದೇ ನಮ್ಮಿಬ್ಬರಿಗೂ ಒಂದು ದೊಡ್ಡ ಗಿಫ್ಟ್ ಅಲ್ವಾ ಸುಮತಿ? ಹೌದು ಸುಮತಿಯಮ್ಮ, ನೀವು ವೀರಣ್ಣ ಸಾರು ನಿಮ್ಮ ಫ್ಯಾಮಿಲಿ ಮಾತಾಡ್ತಾ ಇದ್ರೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ. ಆದ್ರೆ ಈಗ ಸಮಯ ಇಲ್ಲ. ಆ ಮದ್ವೆ ಮುಹೂರ್ತದ ಟೈಮಲ್ಲೇ ನಡಿಬೇಕಲ್ವಾ? ಅವ್ರು ರೆಡಿ ಆಗ್ಲಿ, ನೀವ್ ಹೋಗ್ತೀರಾ? ಅಚ್ಚು, ಬೇಗ ರೆಡಿ ಆಗ್ಬಿಡು. ಕಂದ, ಬೇಗ ಬಮ್ಮ. ಮದುಮಗಳ ಅಲಂಕಾರದಲ್ಲಿ ನಾವಿಬ್ರು ನಿನ್ ನೋಡ್ಬೇಕು. ಸರಿ, ಬೇಗ ಬಾ. ಒಳ್ಳೆ ತಂಗಿ. ಏನಮ್ಮ, ಅಲಂಕಾರ ಮಾಡ್ಕೋತೀರಾ? 100% ಹೇಗ್ ರೆಡಿಯಾಗಿ ಬರ್ತೀನಿ ಅಂತ ನೋಡಿ. ಎಸ್, ಸ್ವಲ್ಪ ಪ್ಲೀಸ್ ನನ್ನ ಒಬ್ಬಳನ್ನೇ ಬಿಟ್ಬಿಡಿ. ಆಯ್ತು ಕಣಮ್ಮ.